ನೋಡಿ, ಸಿದ್ದರಾಮಯ್ಯನವರು ಸುಮ್ಮನೆ ಹೇಳಿಕೆ ಕೊಟ್ಟಿದ್ದಲ್ಲ ಯುದ್ಧದ ಬಗ್ಗೆ. ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಆ ಹೇಳಿಕೆ ಚರ್ಚೆ ಆಗಿದೆ ಅನ್ನೋ ನಿಮಗೆ ಗೊತ್ತಿದೆ. ಪ್ರತಿ ನ್ಯೂಸ್ ಚಾನಲ್ ಕೂಡ ಅದನ್ನು ಹೈಲೈಟ್ ಮಾಡಿದೆ. ಸಿದ್ದರಾಮಯ್ಯನವರು ನಾವು ಬೇಸಿಕಲಿ ಥಿಂಕ್ ಮಾಡಬೇಕಾಗಿರೋದೇನು, ಯಾಕೆ ಯಾವ ಕಾರಣಕ್ಕಾಗಿ ಇಂತಹ ಹೇಳಿಕೆಯನ್ನು ಕೊಟ್ಟರು, ಅದು ಇಂತಹ ಸಂದರ್ಭದಲ್ಲಿ. ಕೆಲವರೆಲ್ಲ ಈಗ ವಿಶ್ಲೇಷಣೆ ಮಾಡ್ತಿದ್ದಾರೆ, ಬಿಹಾರ ಚುನಾವಣೆ ಇದೆ ಅದಕ್ಕೋಸ್ಕರ ಅಂತಲಿ. ನೋ, ಬರೀ ಬಿಹಾರ ಚುನಾವಣೆ ಒಂದೇ ಅಲ್ಲ. ಅದು ಒನ್ ಆಫ್ ದಿ ರೀಸನ್ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಕಾರಣ ಇದೆ ಮತ್ತು ಕೆಲವು ಕಾರಣಗಳೆಲ್ಲ ಈಗ ಬಯಲಾಗ್ತಾ ಇದೆ. ನಾನು ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೇ ಹೋಗ್ತೀರಿ ಹೇಗಿರುತ್ತೆ ಅನ್ನೋದಕ್ಕೆ. ಕೆಲವರೆಲ್ಲ ಕೆಲವು ವಿಚಾರಗಳಿಗೆ ಹೇಗೆ ಸ್ಪಂದಿಸ್ತಾರೆ, ಯಾವ ಕಾರಣಕ್ಕಾಗಿ ಆ ರೀತಿ ಪ್ರತಿಕ್ರಿಯಿಸ್ತಾರೆ, ಇದರ ಹಿನ್ನೆಲೆ ಏನು ಗಮನಿಸಲೇಬೇಕಲ್ವಾ. ಈಗ ಸಿದ್ದರಾಮಯ್ಯನವರ ಹೇಳಿಕೆ ಹಿಂದೆಯೂ ಕೂಡ ಅಂಥದ್ದೇ ಹಿನ್ನೆಲೆ ಇದೆ. ಏನು ಆ ಹಿನ್ನೆಲೆ? ನಾನು ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ. ಮೊದಲು ಕೊಟ್ಟಂತ ಹೇಳಿಕೆ, ಅದಾದ ನಂತರ ಕೊಟ್ಟಂತ ಸ್ಪಷ್ಟೀಕರಣ. ನಿಮಗೆ ಆ ಸ್ಪಷ್ಟೀಕರಣ ಇದೆಯಲ್ಲ, ಅದು ಮತ್ತಷ್ಟು ಡ್ಯಾಮೇಜಿಂಗ್. ಬಹಳ ಜನಕ್ಕೆ ಅರ್ಥವೇ ಆಗಿಲ್ಲ ಅದು ಯಾವ ರೀತಿ ಅನ್ನೋದು ಕೂಡ ನಾನು ಹೇಳ್ತೇನೆ. ಬೇಸಿಕಲಿ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಿದ್ದು ಯಾಕೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಸಿದ್ದರಾಮಯ್ಯನವರ ಹೇಳಿಕೆ, ಯುದ್ಧದಿಂದ ಏನು ಸಮಸ್ಯೆ ಬಗೆಹರಿಯೋದಿಲ್ಲ, ಅಲ್ಲಿ ಭದ್ರತೆ ಕೊಡಬೇಕಾಗಿದೆ ಅಲ್ವಾ, ಭದ್ರತೆ ಕೊಡಬೇಕಾಗಿತ್ತು, ಯುದ್ಧ ಮಾಡಿದ ಕೂಡಲೇ ಸಮಸ್ಯೆ ಬಗೆಹರಿದು ಬಿಡುತ್ತಾ, ಹೀಗೆಲ್ಲ ಕೊಟ್ಟಂತ ಹೇಳಿಕೆ. ಅದಾದ ನಂತರ ಅವರದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದು, ನಾ ಹೇಳಿದೆ ಮತ್ತಷ್ಟು ಡ್ಯಾಮೇಜಿಂಗ್ ಅಂತ. ಅವ್ರೇನ್ ಹೇಳ್ತಾರೆ, ನಾನು ಯುದ್ಧದ ಪರ ಅಲ್ಲ ಅಂತ ಹೇಳಿದ್ದೇನಷ್ಟೇ. ಯುದ್ಧ ಮಾಡಲೇಬಾರ್ದು ಅಂತಲ್ಲ, ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು, ಆ ರೀತಿ ನಾ ಹೇಳಿದ್ದು. ಬಿಜೆಪಿಯವರು ಇದನ್ನೆಲ್ಲ ತಿರ್ಚಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ರು. ಹೌದಾ? ಇದರಲ್ಲಿ ಏನ್ ಡ್ಯಾಮೇಜಿಂಗ್ ಅನ್ನೋದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ಮೇನ್ ಕ್ವಶನ್, ಮೂಲ ವಿಚಾರ ಏನು, ಇಂತಹ ಹೇಳಿಕೆ ಕೊಡುವ ಹಿಂದಿನ ಅಸಲಿ ಉದ್ದೇಶ ಏನು, ಇದರ ಹಿನ್ನೆಲೆ ಏನು? ಸಾರ್ವಜನಿಕವಾಗಿ ಜನರಲ್ಲಿ ಏನು ಚರ್ಚೆ ಮಾಡ್ತಿರೋದೆಲ್ಲ, ಇದು ವೋಟ್ ಬ್ಯಾಂಕಿಗೋಸ್ಕರ, ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇದು ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ಇದೆ, ನಿಜ, ಅದು ನೋ ಡೌಟ್ ಇಲ್ಲ. ಅದು ಒಂದು ಕಾರಣವೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಸಹಜವಾಗಿ ವಿಶ್ಲೇಷಣೆ ಮಾಡುವಾಗ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇರ್ಬೋದು. ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಗಣನೀಯ ಪ್ರಮಾಣದಲ್ಲಿವೆ, ಕೆಲವು ಕ್ಷೇತ್ರಗಳಲ್ಲಿ ಅವರೇ ನಿರ್ಣಾಯಕ, ಹೀಗಾಗಿ ಇಂಥ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ವಿಶ್ಲೇಷಣೆಗಳು ಬರ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿಂದೆ ನೀವು ಚುನಾವಣೆ ಅಂತ ನೋಡೋದೇ ಆದ್ರೆ, ಈಗ ಬಿಹಾರ್ ಎಲೆಕ್ಷನ್ ಅಂತ ಹೇಳ್ತಿದಾರಲ್ವಾ, ಬಿಹಾರದ ಚುನಾವಣೆಯಲ್ಲಿ ಗೆಲುವಿಗಾಗಿ ಅಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲೇ ಇಷ್ಟು ದೊಡ್ಡ ಚರ್ಚೆ ಆಗಿದೆ ಅಂದಮೇಲೆ ಬಿಹಾರದಲ್ಲೂ ಈ ಚರ್ಚೆ ಆಗಿರುತ್ತೆ. ಈ ಹೇಳಿಕೆ ಸಹಜವಾಗಿ ಅಲ್ಲೂ ಮೆಸೇಜ್ ಕನ್ವೆ ಆಗಿರುತ್ತೆ. ಈಗ ಪಾಕಿಸ್ತಾನದಲ್ಲಿ ಇಡೀ ದಿನ ಇದನ್ನ ಹೈಲೈಟ್ ಮಾಡ್ಕೊಂಡು ಇಷ್ಟು ದೊಡ್ಡ ಸುದ್ದಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬೇಕಿತ್ತು, ಅವರಿಗೆ ಭಾರತದಲ್ಲಿ ಆಂತರಿಕವಾದ ಭಿನ್ನಮತ ಇದೆ, ಭಾರತ ಒಗ್ಗೂಡಿಲ್ಲ ಅನ್ನೋ ಮೆಸೇಜ್ನ ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು. ಇದು ಚೆನ್ನಾಗಿ ಸಿಕ್ತು ಅವ್ರಿಗೆ, ಆಹಾರ ಹಾಕೊಂಡು ಚೆನ್ನಾಗಿ ಇಡೀ ದಿನ ಓಡಿಸಿದ್ರು. ಪಾಕಿಸ್ತಾನದಲ್ಲಿ ಓಡಿದ ಮೇಲೆ ಇಂಡಿಯಾದಲ್ಲಿ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಮನೆಯಲ್ಲೂ ಈ ಚರ್ಚೆ ಆಗಿದೆ ಈ ಹೇಳಿಕೆ ಬಗ್ಗೆ, ನೋ ಡೌಟ್ ಇನ್ ದಟ್. ಕೇವಲ ಬಿಹಾರದಲ್ಲಿ ಚರ್ಚೆ ಆಗಿರೋದು ಅಂತ ನಾವು ನೋಡೋ ಹಾಗಿಲ್ಲ, ಮತ್ತೆ ಕೇವಲ ಬಿಹಾರ ಚುನಾವಣೆ ಅಂತ ನೀವು ನೋಡೋ ಅಗತ್ಯವೂ ಇಲ್ಲ. ನಾ ಹೇಳಿದ್ನಲ್ಲ, ಬರೀ ಬಿಹಾರದಲ್ಲ ಚುನಾವಣೆ. ನೀವು ಗಮನಿಸಿ ನೋಡಿ, ಈ ವರ್ಷ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಹಾರದಲ್ಲಿ 1 ತಿಂಗಳು ಕಳೆದ್ರೆ 26 ಮಾರ್ಚ್ ಅಲ್ಲಿ ಕೇರಳದಲ್ಲಿ ಚುನಾವಣೆ ಇದೆ. ಕೇರಳ ಎಂತಹ ರಾಜ್ಯ, ಎಂತಹ ವಿಚಾರಗಳಿಗೆ ಸುದ್ದಿಯಾಗಿದೆ ನೀವು ಗಮನಿಸಿ ನೋಡಿ. ರಾಹುಲ್ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋದ್ರೆ MP ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನದ ಧ್ವಜಗಳು ಹಾರಾಡ್ತವೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದಿರುವಂತ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಾಡುತ್ತೆ. ಅಂತಹ ರಾಜ್ಯ ಕೇರಳ, ಅಲ್ಲಿ ಅಂತಹ ಕಟ್ಟರ್ ಇದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಇದು ಇಂಪ್ಯಾಕ್ಟ್ ಮಾಡೋದಿಲ್ವಾ? ಅಲ್ಲಿ ಚರ್ಚೆ ಆಗೋದಿಲ್ವಾ? ಚುನಾವಣೆ ಅಂತ ಯಾರ್ಯಾರು ಈಗ ವಿಶ್ಲೇಷಣೆ ಮಾಡ್ತಿದಾರಲ್ಲ, ಬಿಹಾರದಲ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಕೇರಳದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬರೀ ಕೇರಳದಲ್ಲಿ ಅಷ್ಟೇ ಅಲ್ಲ ಚುನಾವಣೆ, ಅದೇ ಮಾರ್ಚ್ ಏಪ್ರಿಲ್ ಅಲ್ಲೇ ತಮಿಳುನಾಡಲ್ಲೂ ಚುನಾವಣೆ ಇದೆ, ತಮಿಳುನಾಡು ವಿಧಾನಸಭಾ ಚುನಾವಣೆ. ಅಲ್ಲಿ ಯಾವ ರೀತಿಯ ರಾಜಕಾರಣ ಇದೆ ನೀವು ನೋಡ್ತಾ ಇದ್ರಿ ತಮಿಳುನಾಡಲ್ಲಿ. ಅಲ್ಲಿ ಯಾವ ಲೆವೆಲ್ಗೆ ನಿಲ್ತಾರೆ ಅಂದ್ರೆ, ಅದರಲ್ಲೂ ತುಷ್ಟೀಕರಣ ಅನ್ನೋದು ಯಾವ ಲೆವೆಲ್ಗೆ ಹೋಗಿ ಮಾಡ್ತಾರೆ ಅಂದ್ರೆ ಆ ಲೆವೆಲ್ಗೆ ಇಳಿದು ಮಾಡ್ತಾರೆ. ಅಲ್ಲಿ ವೋಟರ್ಸು ಹಂಗೆ ಇದ್ದಾರೆ, ಅದೇನ್ ಕರ್ಮ ಹೋಗುತ್ತೆ. ಈಗ ಸಿದ್ದರಾಮಯ್ಯವ್ರ ಹೇಳಿಕೆ ಪಕ್ಕದ ತಮಿಳುನಾಡಲ್ಲಿ ಚರ್ಚೆ ಆಗೋದಿಲ್ವಾ? ಬಿಹಾರದಲ್ಲಿ ಹೋಗಿ ಇದು
ಎಲೆಕ್ಷನ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ತಮಿಳ್ನಾಡಲ್ಲಿ ಇಂಪ್ಯಾಕ್ಟ್ ಮಾಡೋದಿಲ್ವಾ? ಥಿಂಕ್ ಮಾಡಿ ನೀವು. ಚುನಾವಣೆ ಅನ್ನೋದೇ ಆದ್ರೆ, ಚುನಾವಣೆಯ ಆಯಾಮದಿಂದ ನಾವು ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಸ್ಟ್ರಾಟಜಿಕ್ ಆಗಿರ್ಬೋದು ಹಾಗಾದ್ರೆ ಈ ಹೇಳಿಕೆ? ಅದೆರಡೇ ರಾಜ್ಯವೂ ಅಲ್ಲ, ನಾ ಹೇಳ್ತೀನಿ ಕೇಳಿ. ಬಿಹಾರ ಆಯ್ತು, ಕೇರಳ ಆಯ್ತು, ತಮಿಳ್ನಾಡು ಆಯ್ತು, ಅಸ್ಸಾಮಲ್ಲೂ ಎಲೆಕ್ಷನ್ ಇದೆ. ಅದೇ ಮಾರ್ಚ್ ಏಪ್ರಿಲ್ ಅಲ್ಲೇ ಇದೆ ಅಸ್ಸಾಮಲ್ಲಿ. ಇಂಪ್ಯಾಕ್ಟ್ ಮಾಡೋದಿಲ್ವಾ? ಕೇವಲ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶದಲ್ಲೂ ಚುನಾವಣೆ ಇದೆ. ಪುದುಚೇರಿಯಲ್ಲಿ ಚುನಾವಣೆ ಇದೆ, ಅದೇ ಮಾರ್ಚ್ ಏಪ್ರಿಲ್ 2026 ಮಾರ್ಚ್ ಏಪ್ರಿಲ್ ಪುದುಚೇರಿ ಅಲ್ಲೂ ಕೂಡ ಚುನಾವಣೆ ಇದೆ. ಇಂಪ್ಯಾಕ್ಟ್ ಮಾಡೋದಿಲ್ವಾ? ಬಿಹಾರ, ಕೇರಳ, ತಮಿಳುನಾಡು ಎಂತೆಂಥ ರಾಜ್ಯಗಳು ನೋಡಿ ಎಲೆಕ್ಷನ್ ಬರ್ತಾ ಇರೋದು. ಮತ್ತೆ ಇವರ ಸಮರ್ಥನೆ, ಈಗ ಎರಡನೇ ಹೇಳಿಕೆ ಬಹಳಷ್ಟು ಡ್ಯಾಮೇಜಿಂಗ್ ಅಂದೆ. ಅವ್ರು ಏನ್ ಹೇಳ್ತಾರೆ, ಬಿಜೆಪಿ ಅವರು ಈ ಹೇಳಿಕೆ ತಿರ್ಚಿದ್ದಾರೆ ಅಂತ ಹೇಳ್ತಾರೆ. ಇಡೀ ದಿನ ಸುದ್ದಿ ಆಗಿದ್ದು ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು. ಪಾಕಿಸ್ತಾನದವ್ರು ತಿರ್ಚಿದ್ರು ಅಂತ ಹೇಳಲಿಲ್ಲ, ಆ ಮಾತು ಬರಲಿಲ್ಲ ಸಿದ್ದರಾಮಯ್ಯನವ್ರ ಬಾಯಲ್ಲಿ. ಅಲ್ಲಾದ್ರೂ ತೋರಿಸ್ಬೇಕಿತ್ತು ತಾನು ಭಾರತೀಯ ಅನ್ನೋದನ್ನ. ಪಾಕಿಸ್ತಾನದವ್ರು ನಮ್ಮ ಶತ್ರು ರಾಷ್ಟ್ರ, ಅವ್ರು ತಿರ್ಚಿದ್ದಾರೆ ನನ್ನ ಹೇಳಿಕೆನ, ನನ್ನ ಉದ್ದೇಶ ಅದಲ್ಲ, ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು ಅಂತ ಆ ರೀತಿ ಆದ್ರೂ ಹೇಳಬೇಕಿತ್ತು. ಪಾಕಿಸ್ತಾನಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಇಡೀ ವಿಶ್ವಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಇಡೀ ವಿಶ್ವ ಭಾರತದತ್ತ ನೋಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆ ಬೇಕಿತ್ತ? ನಿಮಗೆ ಓಟ್ ಬರುತ್ತೋ ಬಿಡುತ್ತೋ ನೋಡಿ, ಎಲೆಕ್ಷನ್ ಆಗೋದಿದೆಯಲ್ಲ, ನೀವು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ಆ ಟೈಮಲ್ಲಿ ಆ ಮತದಾರನಿಗೆ ಏನು ಮನಸ್ಸಿಗೆ ಅನ್ಸುತ್ತೋ ಆ ಪ್ರಕಾರ ಆತ ಹೋಗಿ ಮತದಾನ ಮಾಡಿ ಬರ್ತಾನೆ. ನಿಮ್ಗೇನೋ 1 or 2% ಡಿಫರೆನ್ಸ್ನ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಅದಕ್ಕೋಸ್ಕರ ಭಾರತದ ಅಖಂಡತೆಯನ್ನೇ ಬಲಿ ಕೊಡ್ಬೇಕಾ? ಮತ್ತೆ ನಾ ಹೇಳ್ದಲ್ಲ, ಇದಷ್ಟೇ ಎಲೆಕ್ಷನ್ ಅಷ್ಟೇ ರೀಸನ್ ಅಲ್ಲ ಅಂದೆ. ಈಗ ಹೇಳ್ತೀನಿ ನೋಡಿ ಮೇನ್ ರೀಸನ್. ಇವರೆಲ್ಲ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ನನ್ನ ಸ್ಟ್ಯಾಂಡ್ ಈ ವಿಚಾರದ ಬಗ್ಗೆ ಹಿಂಗಿರ್ಬೇಕು, ನನ್ನ ನಿಲುವಿದು, ನನ್ನ ಸಿದ್ಧಾಂತ ಇದು. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ವಿರುದ್ಧ ನಾ ಹೇಳ್ಬೇಕು, ಹಾಗೆ ಇವ್ರು ಹೇಳಿದಕ್ಕೆ ಮತ್ತವರು ಅದಕ್ಕೆ ವಿರುದ್ಧ ಮಾತಾಡ್ಬೇಕು. ಈ ಮನಸ್ಥಿತಿಯಲ್ಲೇ ಇರ್ತಾರೆ. ಇದನ್ನು ಬಿಟ್ಬಿಟ್ಟು ಇದನ್ನು ಮೀರಿ ನಿಲ್ಬೇಕು ನಾವು. ದೇಶದ ವಿಚಾರ ಬಂದಿದೆ. ಇವರ ಹೇಳಿಕೆಯನ್ನ ಕೇಳಿಸ್ಕೊಂಡು ಆ ಮೃತ ಮಂಜುನಾಥ್ ಅಲ್ಲಿ ಬಲಿಯಾದ್ರಲ್ಲ ಉಗ್ರರ ಗುಂಡಿಗೆ, ಅವರ ಪತ್ನಿಗೆ ಏನನ್ಸಿರ್ಬೋದು, ಅವ್ರ ತಂದೆ ತಾಯಿಗೆ ಏನನ್ಸಿರ್ಬೋದು, ಅವ್ರ ಮಗನಿಗೆ ಏನನ್ಸಿರ್ಬೋದು? ಯೋಚನೆ ಮಾಡಿ. 28 ಜನರ ಬಲಿ ಆಯ್ತಲ್ಲ, ಅವ್ರ ಕುಟುಂಬದವ್ರಿಗೆ ಏನ್ ಅನ್ಸ್ಬೋದು ಈ ರೀತಿ ಹೇಳಿಕೆಯನ್ನು? ಅವ್ರು ಬಿಡಿ ಸ್ವಾಮಿ, ನಮಗೆ ರಕ್ತ ಕುದಿಯುತ್ತೆ. ಜನಸಾಮಾನ್ಯರಿಗೆ ಏನನ್ಸ್ಬೋದು? ಯೋಚನೆ ಮಾಡ್ಬೇಕಲ್ವಾ? ಇಂತಹ ಅಸೂಕ್ಷ್ಮ ಹೇಳಿಕೆಗಳಿಂದ ಏನು ಪಡ್ಕತ್ತೀರಿ ನೀವು? ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅನ್ಸ್ಕೊಳ್ಳೋದೇ ನಿಮ್ ಗುರಿನ? ಹಾಗೆ ಅನ್ನಿಸಿಕೊಳ್ಳುವ ಸಲುವಾಗಿ ಭಾರತದ ಅಖಂಡತೆಯನ್ನ ಬಲಿ ಕೊಟ್ಟರು ಓಕೆನಾ? ಕನಿಷ್ಠ ಕ್ಷಮೆ ಕೇಳಬೇಕಿತ್ತು. ಅದೊಂದು ರೀತಿ ಈಗ ಸ್ಪಷ್ಟನೆ ಕೊಟ್ಟಂತ ಹೇಳಿಕೆ ಇತ್ತಲ್ಲ, ಅದೊಂದು ರೀತಿ ಸಮರ್ಥನೆ ಇದ್ದಂಗೆ ಇತ್ತು. ನೀವು ಗಮನಿಸಿ ನೋಡಿ, ಎಲ್ಲೂ ಕೂಡ ನಾ ಹೇಳಿ ತಪ್ಪಾಯ್ತು ಅಂತ ಹೇಳಿಲ್ಲ. ಅನಿವಾರ್ಯ ಆದ್ರೆ ಯುದ್ಧ ಮಾಡಬೇಕು ಅನ್ನೋದೊಂದು ಬಂತು ಅವ್ರ ಬಾಯಲ್ಲಿ ಅಷ್ಟೇ. ಅದು ಬಿಟ್ಬಿಟ್ಟು ಬಹುತೇಕ ಎರಡನೇ ಹೇಳಿಕೆ ಸಮರ್ಥನೆ ಇದ್ದ ಹಾಗೆ ಇತ್ತು, ಮತ್ತೇನೂ ಅಲ್ಲ. ಕೆಲವರಿಗೆ ದೇಶ, ರಾಜ್ಯ, ಅಖಂಡತೆ ಇದೆಲ್ಲಕ್ಕಿಂತಲೂ ಕೂಡ ತನ್ನ ನಿಲುವು, ತನ್ನ ಸಿದ್ಧಾಂತ, ತನ್ನ ವೈಯಕ್ತಿಕವಾದ ವರ್ಚಸ್ಸು ಇದಷ್ಟೇ ಮುಖ್ಯ ಆಗ್ಬಿಟ್ರೆ ಇಂಥ ದುರಂತಗಳಾಗುತ್ತೆ. ಅದೇ ಆಗಿರೋದಿಲ್ಲ. ನಾನು ಹೇಳಿದೆ ನೀವು ವಿಡಿಯೋ ತೋರಿಸ್ತೀನಿ ಅಂತ, ನೋಡಿ ಎರಡೂ ಹೇಳಿಕೆಗಳು ಕೂಡ ಇದೆ. ಎರಡೂ ಹೇಳಿಕೆಗಳನ್ನು ಪ್ಲೇ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಇದೆಂತ ಬ್ಲಂಡರ್ ಅಂತ ಅರ್ಥ ಆಗುತ್ತೆ. ಮೊದಲು ವಿಡಿಯೋ ನೋಡಿ. ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ? ಅಲ್ಲಿ ಭದ್ರತೆ ಕೊಡ್ಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಯುದ್ಧ ಪರಿಹಾರ ಅಲ್ಲ. ಏನ್ ಹೇಳಬೇಕು ಇಂತಹ ಮನಸ್ಥಿತಿಯ ಜನರಿಗೆ? ಹೇಗೆ ಹೇಳ್ತಾರೆ ನೋಡಿ, ಅವ್ರು ಹೇಳಿಕೆ ಹಾಕಿ ಕೊಟ್ಟಿದ್ದಾರೆ ನೋಡಿ. ಯಾಕೆ ಬೇಕಿತ್ತು ಸ್ವಾಮಿ? ನನಗೆ ಮತ್ತೊಂದು, ಯುದ್ಧದಂತ ತೀರ್ಮಾನಗಳನ್ನ ಇವ್ರನ್ನ ಕೇಳಿ ಮಾಡ್ತಾರ? ನಾ ಹೇಳದಾರ ಆ ಪ್ರಶ್ನೆ ಸರಿಯಲ್ಲ, ಕೇಳಲೇಬಾರಿತ್ತು ಆ ಪ್ರಶ್ನೆ. ಯಾರು ಅಭಿಪ್ರಾಯ ಸಂಗ್ರಹ ಮಾಡಿ ಯುದ್ಧ ಮಾಡ್ತಾರ? ಅಭಿಪ್ರಾಯ ಸಂಗ್ರಹದ ಆಧಾರದ ಮೇಲೆ ಯುದ್ಧ ಮಾಡ್ತಾರ? ಯುದ್ಧದ ತೀರ್ಮಾನಗಳು ಹೇಗಾಗುತ್ತೆ? ಕನಿಷ್ಠ ಜ್ಞಾನ ಬೇಡವಾ? ಇವ್ರು ಕೇಳಲೂಬಾರ್ದು ಅಂತ ಹೇಳಿಕೆ ಅವ್ರು ಕೊಡ್ಲೂಬಾರ್ದು. ಯುದ್ಧದಂತಹ ವಿಚಾರದಲ್ಲಿ, ದೇಶದ ಅಖಂಡತೆಯ ವಿಚಾರದಲ್ಲಿ, ಪಾಕಿಸ್ತಾನದ ಜೊತೆ ಯುದ್ಧದ ಬಗ್ಗೆ ಕೇಂದ್ರ ಸರ್ಕಾರ, ಸೇನಾ ಮುಖ್ಯಸ್ಥರು, ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ರಾಷ್ಟ್ರಪತಿಗಳ ಗಮನಕ್ಕೆ ತಂದು ಏನ್ ತೀರ್ಮಾನ ಮಾಡಬೇಕೋ ಮಾಡ್ತಾರೆ. ಅದರಲ್ಲಿ ದೇಶದ ಹಿತ ಮಾತ್ರ ಅಡಗಿರುತ್ತೆ, ಮತ್ಯಾವುದೂ ಅಲ್ಲ. ಯುದ್ಧದಂತಹ ವಿಚಾರದಲ್ಲಿ ಸುಮ್ಮನೆ ಯಾರು ಯಾವುದೋ ಲಾಭಕ್ಕೋಸ್ಕರ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡ್ಬೇಕಿದ್ರೆ ಅದರಿಂದ ಏನೋ ರಾಜಕೀಯ ಲಾಭ ಸಿಗುತ್ತೆ ಅಂತ ಯುದ್ಧ ಮಾಡೋದಾಗಿದ್ದಿದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಯುದ್ಧ ಆಗಿರೋದು. ಹಂಗಾಗೋದಿಲ್ಲ. ಆ ದೃಷ್ಟಿಯಿಂದ ಇದನ್ನು ನೋಡ್ಬೇಕಾಗುತ್ತೆ.
ಮತ್ತು ಯಾರು ಸರ್ವೆ ಮಾಡಿ ಯುದ್ಧ ಮಾಡಲ್ಲ, ಇವರ ಹೇಳಿಕೆ ಕೇಳ್ಕೊಂಡು ಯುದ್ಧ ಮಾಡೋದಿಲ್ಲ. ಕನಿಷ್ಠ ಹೇಳಿಕೆ ಕೊಡುವಾಗ ಒಂದಷ್ಟು ಸೂಕ್ಷ್ಮತೆಯನ್ನು ಇಟ್ಕೊಳ್ಳಿ, ಆ ಸೂಕ್ಷ್ಮತೆಯನ್ನು ಉಳಿಸ್ಕೊಂಡು ಹೇಳಿಕೆ ಕೊಡಿ. ಯಾರ್ಯಾರಿಗೆ ಏನನ್ಸುತ್ತೆ, ಜನಸಾಮಾನ್ಯರಿಗೆ ಏನನ್ಸುತ್ತೆ. ಇವತ್ತಿನ ಸಿದ್ದರಾಮಯ್ಯನವರ ಹೇಳಿಕೆ ವ್ಯಾಪಕವಾದ ಖಂಡನೆಗೆ, ಟೀಕೆಗೆ ಗುರಿಯಾದಂತಹ ಹೇಳಿಕೆ ಮತ್ತು ಅದೊಂದು ಅಪರಾಧದ ಹೇಳಿಕೆನ ಹೇಳ್ತೀನಿ. ಅಂತ ಹೇಳಿಕೆ ಕೊಡಲೇಬಾರದು. ದೇಶದ ಅಖಂಡತೆಯ ವಿಚಾರವಾಗಿ, ಯುದ್ಧದ ಬಗ್ಗೆ ಅಂತ ಹೇಳಿಕೆ ಕೊಡಲೇಬಾರದು. ಇಟ್ಸ್ ಅ ಬ್ಲಂಡರ್. ಹೇಳ್ತೀನಿ, ಕನಿಷ್ಠ ಅವ್ರಿಗೆ ಏನಾದರೂ ಅರ್ಥ ಆಗಿದ್ರೆ ಕ್ಷಮೆ ಕೇಳಬೇಕು ಮೊದಲು, ನಾ ಇಂಥ ಹೇಳಿಕೆ ಕೊಟ್ಟಿದ್ದೇನೆ. ಕನಿಷ್ಠ ಅದು ಅವ್ರು ಮಾಡಬಹುದಾದದ್ದು. ಅವ್ರಿಗೆ ಆಗ್ತಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬಹುದು ಅಷ್ಟೇ. ಈಗಾಗಲೇ ಅದು ಚರ್ಚೆ ಆಗೋಯ್ತು, ಪಾಕಿಸ್ತಾನದಲ್ಲಿ ಡಿಬೇಟ್ಗಳಾಗಿದೆ ಈ ಹೇಳಿಕೆ ಮೇಲೆ. ಭಾರತ ಒಗ್ಗೂಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೇಳಿ ಅವ್ರು ಪ್ಲೇ ಮಾಡಿ ಇಡೀ ದಿನ ತೋರಿಸಿದ್ದಾರೆ. ಹಾಗಾಗಿ ಕನಿಷ್ಠ ಕ್ಷಮೆ ಕೇಳಬೇಕು. ಅದಕ್ಕೆ ಅಲ್ವಾ ದಾಸ್ ಹೇಳಿರೋ ಸುಮ್ಮನೆನಾ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ ಅಲ್ವಾ. ಸಿದ್ದರಾಮಯ್ಯವ್ರ ಕ್ಷಮೆ ಕೇಳಬೇಕು ಬೇಡ? ಸಿದ್ದರಾಮಯ್ಯವ್ರ ಹೇಳಿಕೆ ತಪ್ಪು ಹೌದೋ ಅಲ್ವೋ? ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯ ಮೂಲಕ ಸಾಧಿಸಿದ್ದೇನು? ಇದರಿಂದ ಅವ್ರು ಚಾಂಪಿಯನ್ ಆಗ್ಬಿಡ್ತಾರ ಅಲ್ಪಸಂಖ್ಯಾತರಿಗೆ? ಬೇಕಾ ಆ ರೀತಿ ಚಾಂಪಿಯನ್? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.